ಪೊಲೀಸ್ ಇಲಾಖೆ ತಡೆ ಹಿಡಿದ ಕಾರಣ ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಸ್ಥಗಿತಗೊಂಡು ಕಾರ್ಮಿಕರು, ಗುತ್ತಿಗೆದಾರರು, ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆ ಉಂಟಾಗಿ ಕೆಲಸವಿಲ್ಲದೆ ಬದುಕು ನಡೆಸಲು ತುಂಬಾ ಕಷ್ಟವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿಯು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಉಪಸ್ಥಿತಿ ಇದ್ದಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ರಾಜ್ಯ ಕಾರ್ಯದರ್ಶಿಯಾದಂತಹ ಖಾದರ್ ಪರಂಗಿಪೇಟೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾಧ್ಯಕ್ಷರಾದಂತಹ ಇರ್ಫಾನ್ ಖಾನರ್ ಅವರಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಸಮಿತಿ ಇದರ ಅಧ್ಯಕ್ಷರಾದಂತಹ ಇಕ್ಬಾಲ್ ಬಿಪಿರ್ ಅವರಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಆಟೋ ಚಾಲಕರ ಯೂನಿಯನ್ ಮಂಗಳೂರು ನಗರ ಸಮಿತಿ ಇದರ ಅಧ್ಯಕ್ಷರಾದಂತಹ ಇಲಿಯಾಸ್ ಬೆಂಗ್ರಾರ್ ಅವರಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಸಮಿತಿ ಉಪಾಧ್ಯಕ್ಷರಾದಂತಹ ಮುಸ್ತಫಾ ಪರ್ಲೇರ್ ಅವರು ಕರಾವಳಿ ಜಿಲ್ಲೆಯ ಜನಸಾಮಾನ್ಯರ ಬದುಕನ್ನು ಬೆಸೆದಂತಹ ಇಲ್ಲಿನ ಜನರ ಆದಾಯದ ಮೂಲವಾದಂತಹ ಕೆಂಪು ಕಲ್ಲು ಮರಳು ಪೂರೈಕೆಯನ್ನು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಈಗಾಗಲೇ ಸ್ಥಗಿತಗೊಳಿಸಿದೆ. ಈ ಕಾರಣದಿಂದ ಇಲ್ಲಿನ ಕಾರ್ಮಿಕರು, ಗುತ್ತಿಗೆದಾರರು, ಸಾರ್ವಜನಿಕರು ಎಲ್ಲರೂ ಈ ಒಂದು ಸ್ಥಗಿತಗೊಳಿಸಿದ ಕಾರಣದಿಂದ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಬಡ ಮಧ್ಯಮ ವರ್ಗದವರು ಮನೆ ಕಟ್ಟಲು ಕೂಡ ಹರಸಾಹಸ ಪಡುವಂತಹ, ಅಧಿಕ ಹಣ ವ್ಯಯ ಮಾಡುವಂತಹ ಒಂದು ಕಾರಣ ಕೂಡ ಇದರಲ್ಲಿ ಅಡಗಿದೆ. ಜನಸಾಮಾನ್ಯರ ಕಷ್ಟವನ್ನು ಅರಿತು ಇಲ್ಲಿ ಏನು ಜಿಲ್ಲಾಡಳಿತ ಮರಳು ಮತ್ತು ಕೆಂಪು ಕಲ್ಲನ್ನು ಸ್ಥಗಿತಗೊಳಿಸಿದೆ, ಅದನ್ನು ಸರ್ಕಾರ ಕೂಡಲೇ ವಾಪಸ್ ಅದು ಚಾಲ್ತಿಯಲ್ಲಿ ಇರುವಂತೆ ಮಾಡಬೇಕೆಂದು ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮೂಲಕ ನಾವು ಸರ್ಕಾರವನ್ನು, ಅದೇ ರೀತಿ ಜಿಲ್ಲಾಡಳಿತವನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ಈ ರೀತಿ ಇದೆ. ಹೊರ ರಾಜ್ಯಕ್ಕೆ ಅಕ್ರಮವಾಗಿ ಮರಳು ಸಾಗಾಟವಾಗುತ್ತಿದೆ. ಈ ಕಾರಣದಿಂದ ಈಗಾಗಲೇ ಜಿಲ್ಲಾಡಳಿತ ಈ ಮರಳು ಹಾಗೂ ಕೆಂಪು ಕಲ್ಲು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಿದೆ. ಇದನ್ನು ನಿಲ್ಲಿಸಬೇಕು. ಅದೇ ರೀತಿ ಜನಸಾಮಾನ್ಯರಿಗೆ ಕೈಗೆಟಕುವ ರೀತಿಯಲ್ಲಿ ದರ ನಿಗದಿಗೊಳಿಸಿ ಜನಸಾಮಾನ್ಯರಿಗೆ ಈಸಿಯಾಗಿ ಸಿಗುವಂತೆ ಮಾಡಬೇಕು. ಅದೇ ರೀತಿ ಈ ಹಿಂದೆ 3 ಯೂನಿಟ್ ಮರಳಿಗೆ 350 ರೂಪಾಯಿ ರಾಯಿತಿ ದರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಿತ್ತು. ಇದೀಗ 3 ಯೂನಿಟ್ ಮರಳಿಗೆ 1800 ರೂಪಾಯಿಯನ್ನು ನಿಗದಿಗೊಳಿಸಲಾಗಿದೆ. ಇದೀಗ ಒಂದು ಲೋಡು ಮರಳಿಗೆ 20,000ಕ್ಕಿಂತ ಹೆಚ್ಚು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಚಾಲ್ತಿಯಲ್ಲಿದೆ. ಅದೇ ರೀತಿ ಮರಳಿಗೆ ಸರ್ಕಾರವೇ ದರ ನಿಗದಿಗೊಳಿಸಬೇಕು. ಅದೇ ರೀತಿ ಸಿಆರ್ಝಡ್, ನಾನ್ ಸಿಆರ್ಝಡ್ ಇದೆ. ಸಿಆರ್ಝಡ್ ಈ ವ್ಯಾಪ್ತಿಯಲ್ಲಿ ಹಸಿರು ಪೀಠದ ಒಂದು ತಡೆ ಇದೆ. ಆದರೆ ನಾನ್ ಸಿಆರ್ಝಡ್ ಅಲ್ಲಿ ಕೂಡ ಈ ತಡೆಯನ್ನು ತೆರವುಗೊಳಿಸಬೇಕು ಎಂದು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಇಲ್ಲಿನ ಜನಸಾಮಾನ್ಯರು ಇಲ್ಲಿ ಜಿಲ್ಲೆಯ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಅಲ್ಲಿ ತೋಟಗಳು ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳಿವೆ. ನಮ್ಮ ಜಿಲ್ಲೆಯಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಜಾಸ್ತಿ ಇರುವುದರಿಂದ ಇಲ್ಲಿನ ಬಹುತೇಕ ಜನರ ಜೀವನ ಬದುಕು ಈ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಬೆಸೆದುಕೊಂಡಿದೆ. ಆದ್ದರಿಂದ ಈಗಾಗಲೇ ಹಲವಾರು ಕೆಲಸ ಕಳೆದುಕೊಂಡು ಕೂಡ ಮನೆಯಲ್ಲಿ ಇರುವಂತೆ ಮಾಡಿದೆ. ಆದ್ದರಿಂದ ಜಿಲ್ಲಾಡಳಿತ ಈ ಕೂಡಲೇ, ಸರ್ಕಾರ ಕೂಡ ಈ ಕೂಡಲೇ ಈ ಸ್ಥಗಿತವನ್ನು ವಾಪಸ್ ಪಡೆದು ಸೂಕ್ತವಾದಂತಹ ಪರಿಣಾಮಕಾರಿಯಾದಂತಹ ಒಂದು ಮರಳು ಅದೇ ರೀತಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡಬೇಕು. ಸ್ಪಂದಿಸದಿದ್ದರೆ ಎಲ್ಲ ಕಾರ್ಮಿಕರನ್ನು ಒಟ್ಟುಗೂಡಿಸಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಾವು ಮುತ್ತಿಗೆಯನ್ನು ಹಾಕಲಿದ್ದೇವೆ ಎಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇವೆ. ಹೇಗೆ ಸಾಧ್ಯವಾಗ್ತದೆ ಅಂತ ಹೇಳಿದರೆ, ಇಲ್ಲಿ ಸಂಬಂಧಪಟ್ಟ ಕೆಲವು ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರ ಮತ್ತು ಬಿಲ್ಡರ್ಗಳ ಒಂದು ಅಪವಿತ್ರ ಸಂಬಂಧ ಏನಿದೆ, ಈ ಸಂಬಂಧದ ಮುಖಾಂತರ ನಡೀತಾ ಇದೆ. ಆದ್ರೆ ಜನಸಾಮಾನ್ಯರು, ಬಡ ಮಧ್ಯಮ ವರ್ಗದ ಜನರು ಏನಿದೆ, ಇವರಿಗೆ ಕಷ್ಟಗಳ ಮೇಲೆ ಕಷ್ಟನೇ ಆಗ್ತಾ ಇದೆ.
ನೀವು ಪತ್ರಕರ್ತರಾಗಿದ್ದೀರಿ, ನೀವು ಒಂದು ನೋಡಿರ್ಬೋದು ಇಲ್ಲಿ ಕಳೆದ ಒಂದೂವರೆ ತಿಂಗಳ ಹಿಂದ್ಗಡೆ ಕೋಮು ಆಧಾರಿತ ವಿಷಯಗಳ ಬಗ್ಗೆ ಭಾವನೆ ಪಡ್ಕೊಂಡಿದ್ದಂತಹ ಇಲ್ಲಿನ ಕಾರ್ಮಿಕ ವರ್ಗ ಸ್ವಲ್ಪ ಚೇತರಿಸುವ ಸಮಯದಲ್ಲಿ ಇಂತಹದ್ದಾಗಿದೆಯಲ್ಲ ನಿಂತುಕೊಂಡು ಅವರ ಬದುಕು ಮೂರಬಟ್ಟೆ ಆಗಿರುವಂತದ್ದು. ಆದ ಕಾರಣದಿಂದ ತುಂಬಾ ಗುತ್ತಿಗೆದಾರರು, ಸಣ್ಣ ಸಣ್ಣ ಗುತ್ತಿಗೆದಾರರು ನಮ್ಮನ್ನು ಸಂಪರ್ಕಿಸಿದ್ದಾರೆ. ಒಂದು ವಾರದ ಒಳಗಡೆ ನಾವು ಪ್ರತಿಭಟನೆಯನ್ನು ಇಟ್ಟುಕೊಂಡು ಸಂಬಂಧಪಟ್ಟ ಇಲಾಖೆಯ ಮುಂದುಗಡೆ ಮಾಡ್ತೇವೆ ಅಂತ ಹೇಳಿ. ಆದ್ರೆ ಒಂದು ಅವಕಾಶವನ್ನು ಈ ತರದ ಒಂದು ಪರಿಸ್ಥಿತಿಯನ್ನು ಅವರು ಗಮನಿಸಿದಾರ ಇಲ್ವಾ ಅಂತ ಗೊತ್ತಿಲ್ಲ ಅಧಿಕಾರಿಗಳು. ಅವ್ರು ಗಮನಿಸಲಿ ಮತ್ತು ಈ ಪತ್ರಿಕಾಗೋಷ್ಠಿ ನಡೆಸಿದ ಕಾರಣದಿಂದ ಇದನ್ನು ಗಮನಿಸಿಕೊಂಡು ಇದಕ್ಕೆ ಬೇಕಾದಂತಹ ಪರಿಹಾರ ಒದಗಿಸಿಕೊಳ್ಳಿ ಅನ್ನುವ ನಿಟ್ಟಿನಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಇಟ್ಟಿದ್ದೇವೆ.